All ready? Yeah, all set. The pack ಆಗಿದೆ ಕಾಂಪ್ಯಾಕ್ಟ್ ಆಗಿ ಸಾಕು. We're waiting for our friends. Yeah. So our friends when they pick up people. We're waiting for them. I think now 1-2 minutes are birthday. Indian new Tesla. Yes. So excited to see. Yeah. ಈ ವೀಕೆಂಡ್ ನಾವು ಕ್ಯಾಂಪಿಂಗ್ಗೆ ಟೆಕ್ಸಲ್ಗೆ ಹೋಗ್ತಾ ಇದೀವಿ. ಟೆಕ್ಸಲ್ ಇಸ್ ಅನ್ ಐಲ್ಯಾಂಡ್ ಆಫ್ ದ ನೆದರ್ಲ್ಯಾಂಡ್ಸ್. ಸೊ ಟೆಕ್ಸಲ್ಗೆ ಹೋಗೋಕ್ಕೆ ಫಸ್ಟ್ ನಾವು ಡೆನ್ ಹೆಲ್ಡರ್ಗೆ ಹೋಗ್ಬೇಕು. ಸೊ ಕಾರಲ್ಲಿ ಉತ್ರೆಕ್ಟ್ನಿಂದ ಡೆನ್ ಹೆಲ್ಡರ್ಗೆ ಹೋಗ್ತಾ ಇದೀವಿ. ಡೆನ್ ಹೆಲ್ಡರ್ ಇಂದ ಫೆರಿ ಸರ್ವಿಸಸ್ ಇರುತ್ತೆ ಟು ಅಂಡ್ ಫ್ರೋ ಫ್ರಮ್ ಟೆಕ್ಸಲ್. ನಾವು ಈ ಟೈಮು ಕಾರಲ್ಲಿ ಹೋಗ್ತಾ ಇರೋದ್ರಿಂದ ಕಾರ್ ಟಿಕೆಟ್ ತಗೊಂಡಿದ್ವಿ ಟು ಅಂಡ್ ಫ್ರೋ. ಇಟ್ ವಾಸ್ ಅರೌಂಡ್ €48. ಯೂಶಲ್ ಆಗಿ ನೀವು ಸೈಕಲ್ ತಗೊಂಡು ಹೋಗ್ಬೋದು, ಕಾರಲ್ಲೂ ಹೋಗ್ಬೋದು, ಇಲ್ಲಾಂದ್ರೆ ಕ್ಯಾಂಪರ್ ವ್ಯಾನ್ಸು ತಗೊಂಡು ಹೋಗ್ಬೋದು. ದಿಸ್ ಟೈಮ್ ನಾವು ಕಾರಲ್ಲಿ ಹೋಗ್ತಾ ಇದೀವಿ. For remaining 1.8 kilometers, there is still average check. Okay. My current average is 99. Okay. So if I go 101 average check, then I will. ಸೊ ಆನ್ ದ ವೇ ಇಲ್ಲೇ ಟೆಸ್ಲಾ ಸೂಪರ್ ಚಾರ್ಜರ್ಸ್ ಒಂದ್ ಕಡೆ ಸಿಕ್ತು. ಹಾಗೆ ಚಾರ್ಜ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಸ್ಟಾಪ್ ಮಾಡಿದ್ವಿ. ಚಾರ್ಜಿಗೆ ಹಾಕ್ಬಿಟ್ಟು ಕಾಫಿ ಎಲ್ಲ ಕುಡಿದ್ವಿ. ಐ ಥಿಂಕ್ ಇನ್ 20 to 30 minutes ಆಲ್ರೆಡಿ ಫುಲ್ಲಿ ಚಾರ್ಜ್ಡ್ ಆಗಿತ್ತು. ನಾವು ವಿ ಆರ್ ಗೋಯಿಂಗ್ ಬ್ಯಾಕ್ ಅಗೇನ್, ವಿ ಆರ್ ಸ್ಟಾರ್ಟಿಂಗ್ ದ ಜರ್ನಿ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಗೈಸ್. ದ ರೂಟ್ ಇದೆಯಲ್ಲ ಫ್ರಮ್ ಉತ್ರೆಕ್ಟ್ ಟು ಡೆನ್ ಹೆಲ್ಡರ್, ದಟ್ ಡ್ರೈವೇ ತುಂಬ ಬ್ಯೂಟಿಫುಲ್ ಆಗಿದೆ. ಫುಲ್ ಆಫ್ ನೈಸ್ ಹೌಸಸ್, ನೈಸ್ ನೇಚರ್, ನೈಸ್ ಗ್ರಾಸ್ ಲ್ಯಾಂಡ್ಸ್, ಯಾವ ಥರ ಬೇಕು ಎಲ್ಲ ಇದೆ. ಇಟ್ಸ್ ವೆರಿ ನೈಸ್. Get inside. We are lucky we can just get inside. So, because cars is car. You can leave the other car to go forward. We can Yeah, follow. then follow them. All right. Just following Nicola. ಸೊ ಈ ಎಂಟ್ರೆನ್ಸ್ ಇಂದನೇ ನಾವು ಫೆರಿ ಎಂಟರ್ ಆಗಿದ್ದು ಕಾರಲ್ಲಿ. ವಿ ವರ್ ದ ಲಾಸ್ಟ್ ಕಾರ್ ಗೈಸ್. ಇನ್ನ 1 minute ಲೇಟ್ ಆಗಿದ್ರು ವಿ ವುಡ್ ಹ್ಯಾವ್ ಮಿಸ್ಡ್ ಇಟ್. ಸೊ ವಿ ಆರ್ ದ ಲಾಸ್ಟ್ ಕಾರ್. ಬನ್ನಿ ತೋರಿಸ್ತೀನಿ ಹೆಂಗಿದೆ ಫೆರಿ, ನಾವು ಹೆಂಗ್ ಪಾರ್ಕ್ ಮಾಡಿದ್ವಿ. ಇಲ್ಲಿ ಈ ತರ ಪಾರ್ಕ್ ಮಾಡಿದ್ವಿ ನಮ್ಮ ಕಾರ್ನ. ಆಸ್ ಯು ಕ್ಯಾನ್ ಸಿ ಇದೆ ಲಾಸ್ಟ್ ಕಾರು. ನಮ್ಮ ಆದ್ಮೇಲೆ ಯಾವ್ದು ಕಾರ್ ಇಲ್ಲ. ಫೆರಿ ಸ್ಟಾರ್ಟ್ ಆಗಿದೆ. ಫಸ್ಟ್ ವಿ ಆರ್ ಜಸ್ಟ್ ಎಂಜಾಯಿಂಗ್ ದ ವ್ಯೂ, ಸ್ಟ್ಯಾಂಡಿಂಗ್ ಅಂಡ್ ಎಂಜಾಯಿಂಗ್ ಇಟ್. ಆಮೇಲೆ ನೆಕ್ಸ್ಟ್ ಫೆರಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗೋಣ ಬನ್ನಿ. ಫೆರಿ ಎಂಟರ್ ಆಗಿ ರೈಟ್ ಸೈಡ್ ಅಲ್ಲಿ ಈ ತರ ಬಸ್ಸಸ್, ಕ್ಯಾಂಪರ್ ವ್ಯಾನ್ಸ್, ಬಿಗ್ ಬಿಗ್ ವೆಹಿಕಲ್ಸ್ ಇದೆಯಲ್ಲ ಅವ್ರಿಗೆ ಕೊಟ್ಟಿದ್ದಾರೆ ಪಾರ್ಕ್ ಮಾಡಕ್ಕೆ. ನಾವು ಲೆಫ್ಟ್ ಸೈಡ್ ಅಲ್ಲಿ ಪಾರ್ಕ್ ಮಾಡಿದೀವಿ. ಸೊ ಎಷ್ಟೊಂದು ಟೂರಿಸ್ಟ್ ಬಸ್ಸಸ್ ಬರ್ತಾ ಇರುತ್ತೆ ಗೈಸ್ ಫ್ರಮ್ ಮೇನ್ ಲೈನ್, ಅಂದ್ರೆ ಫ್ರಮ್ ದ ನೆದರ್ಲ್ಯಾಂಡ್ಸ್. ಸೊ ಅವರೆಲ್ಲ ಈ ಕಡೆ ಪಾರ್ಕ್ ಮಾಡ್ತಾರೆ. ಕಾರ್ಸ್ ಎಲ್ಲ ಲೆಫ್ಟ್ ಸೈಡ್ ಪಾರ್ಕ್ ಆಗಿರುತ್ತೆ. ಇವಾಗ ಇಲ್ಲೇ ಮೇಲೆ ಹೋಗ್ತಾ ಇದೀವಿ. ಈ ಫೆರಿ ಐ ಥಿಂಕ್ 3 floors ಇದೆ ಅನ್ಸುತ್ತೆ. ನಾವು ವಿ ಆರ್ ಗೋಯಿಂಗ್ ಟು ದ ಫಸ್ಟ್ ಫ್ಲೋರ್ ಟು ಎಕ್ಸ್ಪ್ಲೋರ್ ಇಟ್. Nice. Oh wow, nice. ಸೊ ಇಲ್ಲಿ ಇನ್ಫಾರ್ಮೇಶನ್ ಹಾಕಿದೆ ನೋಡಿ ಯಾವ ಫ್ಲೋರ್ ಅಲ್ಲಿ ಏನೇನಿದೆ ಅಂತ. ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಮಾಡಿರೋದು. ಸೊ ಗ್ರೌಂಡ್ ಅಲ್ಲಿ ಕಾರ್ ಮತ್ತೆ ಸಮ್ ಬಿಗ್ಗರ್ ವೆಹಿಕಲ್ಸ್ ಪಾರ್ಕಿಂಗ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಅಲ್ಲಿ ವಿ ಹ್ಯಾವ್ ದ ಸೈಕಲ್ಸ್ ಪಾರ್ಕಿಂಗ್. ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ವಿ ಹ್ಯಾವ್ ದ ಅಗೇನ್ ಕಾರ್ ಪಾರ್ಕಿಂಗ್, ಬರೀ ಕಾರ್ಸ್ಗೆ. ಲಾಸ್ಟ್ ಫ್ಲೋರ್ ಅಲ್ಲಿ ಈ ತರ ವಿ ಹ್ಯಾವ್ ಸಮ್ ಸಿಟ್ಟಿಂಗ್ ಏರಿಯಾ, ವ್ಯೂಯಿಂಗ್ ಏರಿಯಾ, ಮತ್ತೆ ಟಾಯ್ಲೆಟ್ಸ್ ಮತ್ತೆ ರೆಸ್ಟೋರೆಂಟ್ಸ್ ಎಲ್ಲ ಇರುತ್ತೆ. ರೆಸ್ಟೋರೆಂಟ್ಸ್ ಅಂದ್ರೆ ಇವ್ರದ್ದು ನಾರ್ಮಲ್ ಸಿಂಪಲ್ ಆಗಿ ಬ್ರೆಡ್, ಸಮ್ ಡ್ರಿಂಕ್ಸ್, ಸ್ಮಾಲ್ ಸೂಪ್, ಇಲ್ಲ ಸಮ್ ಕೈಂಡ್ ಆಫ್ ಪಾಸ್ತಾ ಆ ಥರ ಇರುತ್ತೆ. ಇಲ್ಲಿ ಏನಾದರೂ ಸೂವಿನಿಯರ್ಸ್ ಬೈ ಮಾಡ್ಬೇಕಂದ್ರೂ ಇಲ್ಲೇ ಫೆರಿ ಒಳಗಡೆನೇ ಇದೆ ಲಾಸ್ಟ್ ಫ್ಲೋರ್ ಅಲ್ಲಿ. ಇಟ್ಸ್ ವೆರಿ ನೈಸ್ ಫೆರಿ ಗೈಸ್. ಈ ತರ ಅಂತ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟು ಹ್ಯೂಜ್ ಆಗಿರುತ್ತೆ ಅವ್ರು ಈ ತರ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಅಂತ ಅಷ್ಟು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾವು ಫಸ್ಟ್ ಟೈಮ್ ಹೋಗಿದ್ದು ಈ ಫೆರಿಯಲ್ಲಿ. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಅಗೇನ್ ಅ ವೆರಿ ನೈಸ್ ವ್ಯೂ ಫ್ರಮ್ ದ ರೆಸ್ಟೋರೆಂಟ್ ಗೈಸ್. ಸೊ ಕಾರ್ನ ಕೆಳಗಡೆ ಪಾರ್ಕ್ ಮಾಡಿದ್ವಿ. ಡೆನ್ ಹೆಲ್ಡರ್ ಟೆಕ್ಸಲ್ಗೆ ಅರೌಂಡ್ 20 minutes. ಸೊ ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದೀವಿ ವ್ಯೂನ. Chief guest in Sanya. ಫೆರಿ ಟೆಕ್ಸಲ್ ಐಲ್ಯಾಂಡ್ ರೀಚ್ ಆಯ್ತು ಗೈಸ್. ಇಲ್ಲಿ ರೈಟ್ ಸೈಡ್ ನೋಡಿದ್ರೆ ಸೈಕಲ್ ಇಂದ ಯಾರ್ಯಾರು ಬಂದಿರ್ತಾರಲ್ಲ ಸೈಕಲ್ ತಗೊಂಡು ಅವರೆಲ್ಲ ಸೈಕಲ್ ಪಾತ್ ಇಂದ ಹೊರಗೆ ಹೋಗ್ತಿದ್ದಾರೆ. ನಾವು ಕಾರ್ ಪಾತ್ ಇಂದ ಹೊರಗೆ ಹೋಗ್ತಿದೀವಿ. ಅಫಿಷಿಯಲಿ ವಿ ರೀಚ್ ದ ಟೆಕ್ಸಲ್ ಐಲ್ಯಾಂಡ್ ಗೈಸ್. ಐ ಥಿಂಕ್ ಇದು ಒನ್ ಆಫ್ ದ ಮೋಸ್ಟ್ ವಿಸಿಟೆಡ್ ಐಲ್ಯಾಂಡ್ಸ್ ಫ್ರಮ್ ನೆದರ್ಲ್ಯಾಂಡ್ಸ್.
ಈ ಐಲ್ಯಾಂಡು ಚೆನ್ನಾಗಿರುತ್ತೆ. ಇಟ್ ಹ್ಯಾಸ್ ಹ್ಯೂಜ್ ಗ್ರಾಸ್ ಲ್ಯಾಂಡ್ಸ್. ಈ ಥರ ಇಲ್ಲಿ ರೈಟ್ ಸೈಡ್ ನೋಡ್ತಿದ್ರೆ ಆ ಥರ ನೈಸ್ ಗ್ರಾಸ್ ಲ್ಯಾಂಡ್ಸ್ ಇರುತ್ತೆ. ಸೈಕಲ್ ಎಲ್ಲ ತಗೊಂಡ್ಬಿಟ್ರೆ ವಿ ಕ್ಯಾನ್ ಈಸಿಲಿ ಎಕ್ಸ್ಪ್ಲೋರ್ ಇಟ್. ಇಟ್ಸ್ ವೆರಿ ನೈಸ್ ಟು ಸೈಕಲ್ ಅರೌಂಡ್ ದಿಸ್ ಐಲ್ಯಾಂಡ್. ಆರಾಮಾಗಿ ಒನ್ ಡೇ ಯು ಕ್ಯಾನ್ ಕವರ್ ಇಟ್. ಎಸ್ಪೆಷಲಿ ಎಲೆಕ್ಟ್ರಿಕ್ ಸೈಕಲ್ಸ್ ತಗೊಂಡ್ರೆ ಈಸಿಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ಮೆಜಾರಿಟಿ ಆಫ್ ದ ಪೀಪಲ್ ಹಾಗೆ ಮಾಡ್ತಾರೆ, ಸೈಕಲ್ಸ್ ತಗೊಂಡ್ಬಿಟ್ಟು ಐಲ್ಯಾಂಡ್ ಎಕ್ಸ್ಪ್ಲೋರ್ ಮಾಡ್ತಾರೆ. ಅದನ್ನ ಬಿಟ್ಬಿಟ್ಟು ಈ ಥರ ಕ್ಯಾಂಪಿಂಗ್, ಇವಾಗ ನಾವು ಕ್ಯಾಂಪಿಂಗ್ ಹೋಗ್ತಿದ್ವಲ್ಲ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಗುಡ್ ಎಕ್ಸ್ಪೀರಿಯನ್ಸಸ್ ಇನ್ ದಿಸ್ ಐಲ್ಯಾಂಡ್. ಅದು ಬಿಟ್ಟು ಸಮ್ ಅಡ್ವೆಂಚರ್ ಆಕ್ಟಿವಿಟೀಸು ಇರುತ್ತೆ, ಸ್ಕೈ ಡೈವಿಂಗು ಮತ್ತೆ ಫ್ಲೈಟ್ ಪೈಲಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇವಾಗ ವಿ ರೀಚ್ ದ ಕ್ರಿಮ್ ಟೆಕ್ಸಲ್. ಇವ್ರ ಹತ್ರನೇ ನಾವು ಕ್ಯಾಂಪ್ ಸೈಟ್ ಬುಕ್ ಮಾಡಿರೋದು. ಬನ್ನಿ ನೋಡೋಣ ಏನೇನು ಫೆಸಿಲಿಟೀಸ್ ಇದೆ, ಹೆಂಗಿದೆ ಕ್ಯಾಂಪ್ ಸೈಟು ಅಂತ. ಇವಾಗ ಹೋಗ್ಬಿಟ್ಟು ಅವ್ರ ಹತ್ರ ರಿಜಿಸ್ಟರ್ ಮಾಡ್ತಾ ಇದೀವಿ. ಎಲ್ಲಾನು ಅವರು ತೋರಿಸ್ತಾರೆ, ಈ ತರ ಮ್ಯಾಪ್ ತೋರಿಸ್ಬಿಟ್ಟು ಏನ್ ಕ್ಯಾಂಪ್ ಸೈಟು, ನಾವೆಲ್ಲಿ ಬುಕ್ ಮಾಡಿದ್ವಿ, ಹೆಂಗ್ ಹೋಗೋದು ಎಲ್ಲ ಎಕ್ಸ್ಪ್ಲನೇಷನ್ ಮಾಡಿದ್ರು. ಅಲ್ಲೇ ಪಕ್ಕದಲ್ಲೇ ಸೂಪರ್ ಮಾರ್ಕೆಟ್ ಇತ್ತು, ಏನೇನ್ ಬೇಕು ಎಲ್ಲ ತಗೊಂತಾ ಇದೀವಿ. ಲೈಕ್ ವಾಟರು, ಒಂದ್ ಸ್ವಲ್ಪ ಸ್ನಾಕ್ಸ್ ಈ ತರ ತಗೊಂಡ್ ಹೋಗ್ತಾ ಇದೀವಿ. ಅದನ್ನ ತಗೊಂಡ್ಬಿಟ್ಟು ಇಲ್ಲಿ ಕಾರಲ್ಲಿ, ಟೆಸ್ಲಾ ಕಾರಲ್ಲಿ ನೋಡಿ ಗೈಸ್, ಮುಂದೆನೂ ವಿ ಹ್ಯಾವ್ ಸ್ಟೋರೇಜ್ ಸ್ಪೇಸ್. ಸೊ ಎಲ್ಲ ಸ್ಟೋರ್ ಮಾಡ್ಬಿಟ್ಟು ಈ ತರ ಕ್ಯಾಂಪ್ ಸೈಟ್ ಬಂದ್ವಿ. ಸೊ ದಿಸ್ ಇಸ್ ಅವರ್ ಕ್ಯಾಂಪ್ ಸೈಟ್. ಇಟ್ ವಾಸ್ ಅರೌಂಡ್ 100 ಮೀಟರ್ ಸ್ಕ್ವೇರ್ಸ್ ತರ ಬುಕ್ ಮಾಡಿದ್ವಿ. ಒಂದು ಕಾರು ಅವ್ರ ಕ್ಯಾಂಪರ್ ವ್ಯಾನ್ ಹಾಕ್ಬೋದು, ಮತ್ತೆ ಒಂದು ಟೆಂಟ್ ಹಾಕ್ಬೋದು. ಇದು ಐ ಥಿಂಕ್ 173 ಅಂತ ಇದೆ ನಮ್ದು ಕ್ಯಾಂಪ್ ಸೈಟ್ ಬುಕ್ಕಿಂಗು. ಇಲ್ಲಿ ನೋಡಿ ಆಲ್ರೆಡಿ ಎಲ್ಲ ಆಕ್ಯುಪೈ ಆಗ್ಬಿಟ್ಟಿದೆ. ನಮ್ಮ ಅಕ್ಕಪಕ್ಕ ಎಲ್ಲ ಆಲ್ರೆಡಿ ಟೆಂಟ್ಸ್ ಹಾಕಿದ್ದಾರೆ. ನಮ್ಮ ಎದುರುಗಡೆ ಎಲ್ಲ ಕ್ಯಾಂಪರ್ ವ್ಯಾನ್ಸ್ ಇದೆ. ವಿ ಜಸ್ಟ್ ಎಕ್ಸ್ಪ್ಲೋರಿಂಗ್ ದ ಏರಿಯಾ ಗೈಸ್. ನಾವು ಇವಾಗ ಸೆಟಪ್ ಮಾಡ್ತಿದೀವಿ. ಟೆಂಟ್ ನಮ್ಮ ಫ್ರೆಂಡ್ಸ್ ಹತ್ರ ಇತ್ತು, ಅವ್ರು ಆಲ್ರೆಡಿ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿದ್ರಂತೆ ಬೇರೆ ಕಡೆ. ಸೊ ಅವ್ರದ್ದೊಂದು ಟೆಂಟ್ ಇತ್ತು. ಸೊ ಇವಾಗ ಆ ಟೆಂಟ್ನ ವಿ ಆರ್ ಆಲ್ ಸೆಟ್ಟಿಂಗ್ ಅಪ್ ಟುಗೆದರ್. ಇವಾಗ ಟೆಂಟ್ನೆಲ್ಲ ಫಿಕ್ಸ್ ಮಾಡೋಕ್ಕೆ ಎಲ್ಲ ಸೆಟಪ್ ಮಾಡ್ತಾ ಇದೀವಿ. ಈ ಪಾರ್ಟ್ನ ಫುಲ್ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ಐ ಥಿಂಕ್ ಅರೌಂಡ್ 20 to 25 ಮಿನಿಟ್ಸ್ ತೊಗೊಂಡ್ವಿ ಅನ್ಸುತ್ತೆ. 4 ಜನನು ಸೇರಿ ಈ ಥರ 20-25 ಮಿನಿಟ್ಸ್ ತೊಗೊಂಡ್ವಿ. ಇಟ್ಸ್ ಅ ಹ್ಯೂಜ್ ಟೆಂಟ್. ಆ್ಯಕ್ಚುಲಿ 4 ಪೀಪಲ್ ಸ್ಟೇ ಮಾಡೋ ಥರ ಟೆಂಟು. ಬಟ್ ನಾವೇನು ಡಿಸೈಡ್ ಮಾಡಿದ್ವಿ, ಈ ಥರ ಈ ಟೆಂಟಲ್ಲಿ 2 ಪೀಪಲ್ ವಿಲ್ ಸ್ಟೇ. ಮತ್ತೆ ಟೆಸ್ಲಾ ಕಾರ್ ಇದೆಯಲ್ಲ, ಅದ್ರದ್ದು ಬ್ಯಾಕ್ ಸೀಟ್ನ ಫೋಲ್ಡ್ ಮಾಡ್ಬಿಟ್ಟು ಕ್ಯಾಂಪ್ ಮೋಡ್ ಅಂತ ಹಾಕ್ಬೋದು. ಟೆಸ್ಲಲ್ಲಿ ಕ್ಯಾಂಪ್ ಮೋಡ್ ಅಂತ ಇರುತ್ತೆ. ಸೊ 2 ಪೀಪಲ್ ಆ ಕ್ಯಾಂಪ್ ಮೋಡ್ ಹಾಕೊಂಡು ಟೆಸ್ಲಲ್ಲಿ ಮಲ್ಕೋಬಹುದು ಅಂತ ಡಿಸೈಡ್ ಮಾಡ್ಬಿಟ್ಟು ಈ ತರ ಇವಾಗ ಸೆಟಪ್ ಮಾಡ್ತಾ ಇದೀವಿ. ಇದು ಟೆಂಟ್ ಡೆಕತ್ಲಾನ್ ಇಂದ ತಗೊಂಡಿದ್ದು. ಸೊ ಇಟ್ಸ್ ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇತ್ತು, ವಿಡಿಯೋಸ್ ಎಲ್ಲ ಇತ್ತು, ಎಲ್ಲ ಒಂದ್ಸತಿ ನೋಡಿದ್ವಿ. ಎಲ್ಲ ನೋಡ್ಕೊಂಡು 4 ಜನನು ಸೇರ್ಕೊಂಡು ಸೆಟಪ್ ಮಾಡಿದ್ವಿ. 4 ಜನ ಸೇರ್ಕೊಂಡು ಮಾಡ್ತಾ ಇದ್ರಿಂದ ಈಸಿಯಾಗಿ ಸೆಟಪ್ ಮಾಡಿದ್ವಿ ಅನಿಸ್ತು, ಬೇಗ ಮಾಡಿದ್ವಿ ಅನಿಸ್ತು. ಬಿಕಾಸ್ ಅವರು ಇಬ್ರು ಒಂದ್ಸತಿ ಕ್ಯಾಂಪಿಂಗ್ ಮಾಡಿದಾಗ ಅವ್ರು ಇಬ್ಬರೇ ಸೆಟಪ್ ಮಾಡಿದಾಗ ಅವ್ರು ಜಾಸ್ತಿ ಟೈಮ್ ತೊಗೊಂಡ್ರಂತೆ. ಬಟ್ ಆಲ್ಸೋ ಡಿಫಿಕಲ್ಟ್ ಥರನೂ ಅನಿಸ್ತಂತೆ. ಈ ಥರ 4 ಜನ ಒಟ್ಟಿಗೆ ಸೆಟಪ್ ಮಾಡಿದಾಗ ಈಸಿ ಆಗೋಯ್ತು, ಏನು ಡಿಫಿಕಲ್ಟು ಅನಿಸಿಲ್ಲ. It's okay. It's fine. ಫೈನಲಿ ಆಲ್ಮೋಸ್ಟ್ ಕಂಪ್ಲೀಟ್ ಗಾಯ್ಸ್. ಇವಾಗ ಎಲ್ಲ ನೇಲ್ಸ್ನೆಲ್ಲ ಹ್ಯಾಮರ್ ತೊಗೊಂಡು ಹೊಡಿತಾ ಇದೀವಿ, ಫುಲ್ ಫಿಕ್ಸ್ ಮಾಡೋದಂತ. ಏನೇ ವಿಂಡೋ ಏನೇ ಆಗಿದ್ರು ಇಟ್ ಶುಡ್ ನಾಟ್ ಮೂವ್. ಸೊ ಕಂಪ್ಲೀಟ್ಲಿ ಫಿಕ್ಸ್ ಟು ದ ಗ್ರೌಂಡ್. ಆ್ಯಕ್ಚುಲಿ ನಾವು ಹ್ಯಾಮರ್ ತರೋದು ಮರ್ತೋಗ್ಬಿಟ್ಟಿದ್ವಿ. ಇಲ್ಲೇ ಪಕ್ಕದ ಕ್ಯಾಂಪರ್ ವ್ಯಾನ್ ಇತ್ತು, ಅವ್ರ ಹತ್ರ ಕೇಳಿದ್ವಿ, ಅವ್ರು ಕೊಟ್ಟರು ನಮಗೆ. ಅವ್ರ ಹತ್ರ ಬಾರೋ ಮಾಡಿಬಿಟ್ಟು ಇವಾಗ ಇವರಿಬ್ರು ಸಂತೋಷ್ ಮತ್ತು ನಿಖಿಲ್ ಅಂತ ಇಬ್ಬರು ಸೇರಿಕೊಂಡು ಹ್ಯಾಮರ್ ಮಾಡ್ತಾ ಇದ್ದಾರೆ. ಫುಲ್ ಟೆಂಟ್ ಸುತ್ತ ಐ ಥಿಂಕ್ ಮಿನಿಮಮ್ 4 ಹಾಕಬೇಕು. ಅದು ಬಿಟ್ಟು ಇನ್ನು ಎಕ್ಸ್ಟ್ರಾ 6 ಹಾಕ್ಬೋದು ಅನಿಸುತ್ತೆ. 4 ದೊಡ್ಡದು, ಇನ್ನು 6 ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದು. ಸೊ ಎಲ್ಲ ಹ್ಯಾಮರ್ ಮಾಡಿಬಿಟ್ಟು ಫುಲ್ ಕಂಪ್ಲೀಟಾಗಿ ಸ್ಟೇಬಲ್ ಟೆಂಟ್ ರೆಡಿ ಗಾಯ್ಸ್. ಸೊ ಟೆಂಟ್ ಎಲ್ಲ ಸೆಟಪ್ ಆದ್ಮೇಲೆ ಕ್ಯಾಂಪ್ ಸೈಟ್ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಿದೀವಿ ಗೈಸ್. ಇಲ್ಲಿ ನೋಡಿದ್ರೆ ಆ ಕಡೆ ಈ ಕಡೆ ಕಾರ್ ಪಾರ್ಕಿಂಗ್ ಏರಿಯಾಸ್ ಇದೆ. ಸೊ ನೀವು ಕಾರಲ್ಲಿ ಬಂದ್ರೆ ಪಾರ್ಕ್ ಮಾಡ್ಬಿಟ್ಟು ನೀವು ಟೆಂಟ್ನ ಹಾಕೊಂಡು ಯು ಕ್ಯಾನ್ ಎಂಜಾಯ್ ಇಟ್. ಇಲ್ಲಿ ಇವಾಗ ವುಮೆನ್ಸ್ ಬಾತ್ರೂಮ್ ಸೆಕ್ಷನ್ಗೆ ಬಂದಿದ್ವಿ, ಶವರ್ ಏರಿಯಾ.
ಎನಫ್ ನಂಬರ್ ಆಫ್ ಬಾತ್ರೂಮ್ಸ್ ಇದೆ. ಇಲ್ಲಿ ಓಪನ್ ಮಾಡಿದ್ರೆ ಒಂದು ವೆಟ್ ಏರಿಯಾ, ಡ್ರೈ ಏರಿಯಾ ಇರುತ್ತೆ. ಸೊ ವೆಟ್ ಏರಿಯಾ ಶವರ್, ಹಾಟ್ ಕೋಲ್ಡ್ ಎರಡು ಇರುತ್ತೆ. ಮತ್ತು ಡ್ರೈ ಏರಿಯಾದಲ್ಲಿ ನೀವು ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಕ್ಕೆ, ಈ ಥರ ಟವಲ್ಸ್ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆ, ವಾಟರ್ ಇಟ್ ಇಸ್, ಅದಕ್ಕೆಲ್ಲದಕ್ಕೂ ಎನಫ್ ಸ್ಪೇಸ್ ಇದೆ ಇಲ್ಲಿ. ಮತ್ತೆ ಬಾತ್ರೂಮ್ಸ್ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ಡ್ ಆಗಿದೆ. ಸೊ ಇಲ್ಲಿ ವುಮೆನ್ಸ್ ಬಾತ್ರೂಮ್ ಆಚೆ ಬಂದ್ರೆ ಇವಾಗ ಇಲ್ಲೊಂದು ಸೆಕ್ಷನ್ ತೋರಿಸ್ತೀನಿ. ಇದು ಬೇಬಿ ಶವರ್ ಏರಿಯಾ, ಸೊ ಬೇಬಿ ಬಾತಿಂಗ್ ಏರಿಯಾಸ್. ಆಮೇಲೆ ಈ ಕಡೆ ಡಿಶ್ ವಾಷಿಂಗ್ ಏರಿಯಾ ಇದೆ. ಸೊ ನಿಮ್ಮ ಪಾತ್ರೆಗಳೆಲ್ಲ ತೊಳ್ಕೊಬೇಕು, ಏನಾದ್ರು ಕುಕ್ ಮಾಡಿರ್ತೀರಾ ಅಂತಂದ್ರೆ ಅದಿದೆ. ಸೊ ಇಲ್ಲಿ ಆಚೆ ಬಂದ್ರೆ ಹಿಂಗೆ ಆ ಕಡೆ ಸೈಡು ಮೆನ್ಸ್ ಟಾಯ್ಲೆಟ್ಸ್ ಅಂಡ್ ಮೆನ್ಸ್ ಬಾತ್ರೂಮ್ ಎಲ್ಲ ಇದೆ ಗೈಸ್. ಸೊ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಈ ಕ್ಯಾಂಪಿಂಗ್ ಸೈಟ್ ಒಳಗಡೆನೆ ಎಷ್ಟೊಂದು ರೆಸ್ಟೋರೆಂಟ್ಸ್ ಇದೆ, ಆಕ್ಚುಲಿ ಬಾರ್ಬರ್ ಶಾಪ್ ಎಲ್ಲಾನು ಇದೆ. ನಾವಿವಾಗ ಲಂಚ್ ಮಾಡೋಣ ಅಂತ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದೀವಿ. ಮತ್ತೆ ಇಲ್ಲೇ ಕ್ಯಾಂಪ್ ಅಲ್ಲೇ ಬಾರ್ಬರ್ ಶಾಪ್ ಇದೆ, ದೇರ್ ಓನ್ ಸ್ವಿಮ್ಮಿಂಗ್ ಪೂಲ್ ಇದೆ. ಅಂಡ್ ಸ್ವಿಮ್ಮಿಂಗ್ ಪೂಲು ವಾಟರ್ ಥೀಮ್ ಪಾರ್ಕ್ ತರ ತುಂಬಾ ಚೆನ್ನಾಗಿದೆ. ಅದಕ್ಕೆ ಸಂಜೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇಲ್ಲಿ ರೆಸ್ಟೋರೆಂಟ್ಗೆ ಬಂದ್ವಿ. ಇಲ್ಲೇ ನೋಡಿದ್ರೆ ಪಕ್ಕದಲ್ಲಿ ಕಿಡ್ಸ್ ಪ್ಲೇ ಗ್ರೌಂಡ್ ಕೂಡ ಇದೆ, ದಟ್ ಇಸ್ ಆಲ್ಸೋ ನೈಸ್. ನಾವು ಈ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇಲ್ಲಿ ಐ ಥಿಂಕ್ ಏನೋ ಸ್ಯಾಂಡ್ವಿಚಸ್ ಥರ ಆರ್ಡರ್ ಮಾಡಿದ್ವಿ. ಎಲ್ಲ ಆರ್ಡರ್ ಮಾಡಿಬಿಟ್ಟು ತಿನ್ಕೊಂಡು ಮುಗಿಸಾದ್ಮೇಲೆ ಬೈಕ್ ರೆಂಟಲ್ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಕ್ಯಾಂಪ್ ಸೈಟಲ್ಲೇ ಬೈಕ್ ರೆಂಟಲ್ಸ್ ಇದೆ, ಎಲೆಕ್ಟ್ರಿಕ್ ಬೈಕ್ ರೆಂಟಲ್ಸ್ ತಗೊಳ್ಳೋಣ ಅಂತ ವಿ ಆರ್ ಕಮಿಂಗ್. ವಾಷಿಂಗ್ machines also here. I think here feeds here in. So we have to scan and then we can. Yeah, we can just scan and take it actually. This is our bags, this one. ಸೊ ನಮ್ಮ ಫ್ರೆಂಡ್ಸ್ ಈ ತರ ಬೈಕ್ ಹೈರ್ ಮಾಡ್ತಾ ಇದಾರೆ. ಇದು ಎಲೆಕ್ಟ್ರಿಕ್ ಬೈಕ್, ಒಬ್ರು ಹಿಂದೆ ಕೂತ್ಕೋಬಹುದು, ಮತ್ತೆ ಮುಂದೆ ಎನಫ್ ಸ್ಪೇಸ್ ಇರುತ್ತೆ, ಅಲ್ಲಿ ಒಬ್ರು ಕೂತ್ಕೋಬಹುದು. ಯೂಶ್ವಲಿ ಕಿಡ್ಸ್ ಕೂತ್ಕೊಂತಾರೆ, ಸಮ್ಟೈಮ್ಸ್ ಓಕೆ ಸ್ವಲ್ಪ ಸ್ಮಾಲ್ ಆಗಿರೋರು ಕೂತ್ಕೋಬಹುದು. ಸೊ ಈ ತರ ನಮ್ಮ ಫ್ರೆಂಡ್ಸ್ ಆ ತರ ಬೈಕ್ ಹೈರ್ ಮಾಡಿದ್ರು, ನಾವಿಬ್ರು ಈ ತರ ಬೈಕ್ ಹೈರ್ ಮಾಡಿದ್ವಿ. ನೌ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅವರ್ ಜರ್ನಿ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲೊಂದು ನಾಯಿ ಸ್ನಾನ ಮಾಡಿಸೋ ಜಾಗನೂ ಇದೆ, ಡಾಗ್ ವಾಶ್ ಅಂತ. ಸೊ ನಿಮ್ ನಾಯಿಗಳ ಪೆಟ್ಸ್ನು ಕರ್ಕೊಂಬರ್ಬೋದು ಕ್ಯಾಂಪ್ ಸೈಡ್ಗೆ, ಅಂಡ್ ಅವ್ರಿಗೂ ಇಲ್ಲೆಲ್ಲ ಸ್ನಾನ ಮಾಡಿಸ್ಬೋದು. ನೌ ವಿ ಆರ್ ಗೋಯಿಂಗ್. Okay guys, smile. Maria, smile. Rekha is into math. Right. Hello from Texas. ಸೊ ಇವಾಗ ನಾವು ನ್ಯಾಷನಲ್ ಪಾರ್ಕಲ್ಲಿ ಹೋಗ್ತಾ ಇದ್ದೀವಿ. So this is how it looks. Yeah. Yes. Okay, just modes. We are almost about to reach the lighthouse guys. ಇಲ್ಲಿ ನೋಡಿದ್ರಲ್ಲ, ಇದು ರೆಡ್ ಕಲರ್, ಇದೇ ಲೈಟ್ ಹೌಸು. ನೀವು ಟೆಕ್ಸಲ್ ಅಂತ ಹುಡುಕಿದ್ರೆ ಫಸ್ಟ್ ಫೋಟೋ ಬರೋದು ಗೂಗಲ್ ಅಲ್ಲಿ. ಇದು ಫೇಮಸ್ ಲೈಟ್ ಹೌಸ್ ಟೆಕ್ಸಲ್ ಅಲ್ಲಿ. ಬೀಚ್ ಪಕ್ಕನೇ ಲೈಟ್ ಹೌಸ್ ಇರುತ್ತೆ. ಹಿಂಗೆ ಸೈಕಲ್ ಪಾರ್ಕ್ ಮಾಡ್ಬಿಟ್ಟು ಲೈಟ್ ಹೌಸ್ ಎಂಟರ್ ಆಗೋಣ ಅಂತ ಹೋಗ್ತಿದ್ವಿ. ಟಿಕೆಟ್ಸ್ ತಗೋಬೇಕು. ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ವಿ. ಇಲ್ಲೇ ಸ್ಕ್ಯಾನ್ ಮಾಡ್ಕೊಂಡು ಆನ್ ದ ಸ್ಪಾಟ್ ಅಲ್ಲೇ ಸ್ಕ್ಯಾನ್ ಮಾಡ್ಕೊಂಡು ಬುಕ್ ಮಾಡಿದ್ವಿ. ಟೈಮಿಂಗ್ಸ್ ಇರುತ್ತೆ, ಸೊ ಈ ಟೈಮಿಗೆ ಹೋಗ್ಬೇಕು ಅಂತ ಇರುತ್ತೆ. ಬಿಕಾಸ್ ತುಂಬಾ ಜಾಸ್ತಿ ಜನ ಹೋಗಕ್ಕಾಗಲ್ಲ ಲೈಟ್ ಹೌಸ್ ಅಲ್ಲಿ. ಸೊ ಲಿಮಿಟೆಡ್ ನಂಬರ್ ಆಫ್ ಎಂಟ್ರೀಸ್ ಇರುತ್ತೆ ಪರ್ ಟೈಮಿಂಗ್ಸ್. ಸೊ ನಾವು ಐ ಥಿಂಕ್ ಅರೌಂಡ್ 3 o'clock ಆಗಿತ್ತು ಅನ್ಸುತ್ತೆ ಅಷ್ಟೊತ್ತಲ್ಲಿ. ಇದು ಒನ್ ಆಫ್ ದ ಬೀಚಸ್, ಲೈಟ್ ಹೌಸ್ ಪಕ್ಕನೇ ಇರೋದು.
ಇವಾಗ ಹಿಂಗೆ ಲೈಟ್ ಹೌಸ್ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಗ್ರಾಸ್ ಅಲ್ಲಿ ಇದು ಡಿಫ್ರೆಂಟ್ ಟೈಪ್ ಆಫ್ ಬರ್ಡ್. ಆಕ್ಚುಲಿ ಇಲ್ಲಿ ಟೆಕ್ಸಲ್ ಅಲ್ಲಿ ಈ ತರ ಬರ್ಡ್ ವಾಚಿಂಗ್ ಫೇಮಸ್ ಇದೆ. ತುಂಬಾ ಜನ ಬರ್ತಾರೆ, ಫೋಟೋಗ್ರಾಫರ್ಸ್ ಮತ್ತೆ ಬರ್ಡ್ ವಾಚರ್ಸ್ ಇರ್ತಾರಲ್ಲ, ದೇ ವಿಲ್ ಕಮ್ ಸ್ಪೆಸಿಫಿಕಲಿ ಫಾರ್ ಬರ್ಡ್ ವಾಚಿಂಗ್ ಹಿಯರ್. ಡಿಫ್ರೆಂಟ್ ವೆರೈಟೀಸ್ ಆಫ್ ಬರ್ಡ್ಸ್ ಇರುತ್ತೆ ಗೈಸ್ ಟೆಕ್ಸಲ್. ಇವಾಗ ಲೈಟ್ ಹೌಸ್ ಎಂಟರ್ ಆಗ್ತಾ ಇದೀವಿ ಗೈಸ್. ಇವಾಗ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀವಿ. ಟಿಕೆಟ್ ಚೆಕಿಂಗ್ ಫಸ್ಟ್ ಫ್ಲೋರ್ ಇದೆ ಅಂತ ಬರ್ದಿತ್ತು, ಸೊ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದೀವಿ. ನಾವು ಟಿಕೆಟ್ಸ್ ಆನ್ಲೈನ್ ಬುಕ್ ಮಾಡಿದ್ವಿ. ಜಸ್ಟ್ ಅವಾಗೆ ತೋರಿಸಿದ್ವಲ್ಲ, ಎಂಟ್ರಿ ಆಗಿದ ತಕ್ಷಣನೇ ಸ್ಕ್ಯಾನ್ ಮಾಡಿಬಿಟ್ಟು ಬುಕ್ ಮಾಡಿದ್ವಿ. ಸೊ ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಟಿಕೆಟ್ ಚೆಕಿಂಗು, ಟಿಕೆಟ್ ಕೌಂಟರ್ ಇರುತ್ತೆ. ಇವ್ರಿಗೆ ತೋರಿಸಿದ್ವಿ, ಎಲ್ಲ ಓಕೆ ಆಯ್ತು. ಇವಾಗ ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಾ ಇದೀವಿ. ಸೊ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಿದೀವಿ. ಇಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಈ ಟೆಕ್ಸಲ್ ಲೈಟ್ ಹೌಸ್ ಹಿಸ್ಟರಿದು ಸ್ಕ್ರೀನಿಂಗ್ ಇತ್ತು ಗೈಸ್. ಹೆಂಗ್ ಒರಿಜಿನೇಟ್ ಆಯ್ತು, ಏನೇನಾಯ್ತು ಎಲ್ಲ ತೋರಿಸಿದ್ರು. ಆಕ್ಚುಲಿ ಮುಂಚೆ ಇದು ಲೈಟ್ ಹೌಸ್ ಇರ್ಲಿಲ್ಲ. ತುಂಬಾ ಶಿಪ್ಸ್ ಎಲ್ಲ ಲಾಸ್ಟ್ ಆಗ್ತಾ ಇತ್ತು, ಎಲ್ಲ ಡಿಸ್ಟ್ರಾಯ್ ಆಗೋಗ್ತಾ ಇತ್ತು ಸಿ ಅಲ್ಲಿ, ಬಿಕಾಸ್ ಈ ಓಷನ್ ಫುಲ್ ಅಗ್ರೆಸಿವ್ ಇದೆಯಂತೆ. ಆಮೇಲೆ ಅದಕ್ಕೋಸ್ಕರ ಈ ಲೈಟ್ ಹೌಸ್ ಕಟ್ಟಿದ್ರು. ಈ ಲೈಟ್ ಹೌಸ್ ಕಟ್ಟಾದ್ಮೇಲೆ ಎವ್ರಿಥಿಂಗ್ ವಾಸ್ ಓಕೆ ಫೈನ್ ತರ ಅಂತ ತೋರಿಸ್ತಾ ಇದ್ರು. ಅಂಡ್ ಅಲ್ಲಿ ಚಿಕ್ಕದಾಗಿ ಸೀಟಿಂಗ್ ಏರಿಯಾ ಇದೆ. ಐ ಥಿಂಕ್ ಒಂದು 4 to 5 people ಕ್ಯಾನ್ ಸಿಟ್ ಟು ವಾಚ್ ಫಾರ್ ಫ್ಯೂ ಸೆಕೆಂಡ್ಸ್ ಅಂಡ್ ವಿ ಕ್ಯಾನ್ ಗೋ. ಈ ತರ ಇದು ಲೈಟ್ ಹೌಸ್ ಹಿಸ್ಟ್ರಿ ಮತ್ತೆ ಈ ಲೈಟ್ ಹೌಸ್ ಓಲ್ಡ್ ಪಾರ್ಟ್ಸ್ ಎಲ್ಲಾನು ಇಟ್ಟಿದ್ರು ಗೈಸ್. ಈ ಲೈಟ್ ಹೌಸ್ ಒಳಗಡೆಯಿಂದನೂ ಆ ಬೀಚ್ ವ್ಯೂ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಲೈಟ್ ಹೌಸ್ ಆಪರೇಟರ್ ಆಫೀಸ್ ರೂಮ್ ಗೈಸ್. ನೋಡಿ ಹತ್ರ ಓಲ್ಡ್ ಸೆಟಪ್ ಇದೆ. ಇಟ್ಸ್ ಲುಕಿಂಗ್ ವೆರಿ ನೈಸ್. ಮತ್ತೆ ಆಂಟಿಕ್ ತರ ಒಂಥರ ವಿತ್ ಓಲ್ಡ್ ಮಾನಿಟರ್ಸ್, ಓಲ್ಡ್ ಕಂಟ್ರೋಲ್ಸ್ ಎಲ್ಲ. ಹಾಗೆ ಈ ಆಪರೇಟರ್ ಏನೇನ್ ಮಾಡ್ತಾರೆ, ಅವ್ರ ಕೆಲಸ ಏನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಈ ತರ ಹೆಡ್ಫೋನ್ಸ್ ಇಟ್ಟಿರ್ತಾರೆ. ನಾವು ಲ್ಯಾಂಗ್ವೇಜ್ ಚೂಸ್ ಮಾಡ್ಬೋದು. ಇಂಗ್ಲಿಷ್, ಜರ್ಮನ್, ಫ್ರೆಂಚ್ ಇದೆ ಅನ್ಸುತ್ತೆ, ಡಚ್. ಈ ತರ ಲ್ಯಾಂಗ್ವೇಜ್ ಚೂಸ್ ಮಾಡ್ಕೊಂಡು ವಿ ಕ್ಯಾನ್ ಲಿಸನ್. ಓಕೆ, ಏನ್ ಮಾಡ್ತಾರೆ ಆಪರೇಟರ್, ಹೌ ದೇ ವಿಲ್ ಗೈಡ್ ಅಂತ, ಅವ್ರ ಡೇ ಟು ಡೇ ಲೈಫ್ ಹೆಂಗಿರುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಫುಲ್ ಟಾಪ್ ಇಂದ ಫುಲ್ ಬೀಚ್ ವ್ಯೂ ಗೈಸ್. ಇಟ್ಸ್ ಅ ವೆರಿ ನೈಸ್ ವ್ಯೂ, ಬ್ಯೂಟಿಫುಲ್ ವ್ಯೂ. ಅಲ್ಲಿ ಟೆಲಿಸ್ಕೋಪು ಇರುತ್ತೆ. ಟೆಲಿಸ್ಕೋಪ್ ಇಂದನೂ ವಿ ಕ್ಯಾನ್ ವಾಚ್. ವಿ ವರ್ ಲುಕಿಂಗ್ ಅಟ್ ಅದರ್ ಐಲ್ಯಾಂಡ್ಸ್, ಬೇರೆ ಕಡೆ ಏನೇನಿದೆ. ಇಲ್ಲೇ ಪಕ್ಕದಲ್ಲಿ ಇನ್ನೂ ಒಂದು ಐಲ್ಯಾಂಡ್ ಇದೆ, ಆ ಐಲ್ಯಾಂಡ್ ಎಲ್ಲ ಕಾಣಿಸ್ತಾ ಇತ್ತು. ಸೊ ಫುಲ್ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದೀವಿ ಗೈಸ್. ಸೊ ನಾವು ವಿ ಆರ್ ಗೋಯಿಂಗ್ ಡೌನ್ ಗೈಸ್. ಇವಾಗ ಒಂದು ಸೆಕ್ಷನ್ ಹೋಗ್ತಾ ಇದೀವಿ. ಇದೇನು ಅಂದ್ರೆ ಫಸ್ಟ್ ಕಟ್ಟಿದ್ರಲ್ಲ ಲೈಟ್ ಹೌಸ್, ಅದು World War II ಅಲ್ಲಿ ಡಿಸ್ಟ್ರಾಯ್ ಆಗಿತ್ತಂತೆ, ಅಂದ್ರೆ ಪಾರ್ಷಲಿ ಡಿಸ್ಟ್ರಾಯ್. ಈ ತರ ನೋಡಿ, ಈ ತರ ಬುಲೆಟ್ಸ್ ಎಲ್ಲ ಹಾಕಿ, ದೊಡ್ಡ ದೊಡ್ಡ ಬುಲೆಟ್ಸ್, ದೊಡ್ಡ ದೊಡ್ಡ ಕ್ಯಾನನ್ ಬಾಲು, ಇದೆಲ್ಲ ಈ ತರ ಫುಲ್ ಲೈಟ್ ಹೌಸ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಆಲ್ಮೋಸ್ಟ್ ಡಿಸ್ಟ್ರಾಯ್ ಆಗ್ಬಿಟ್ಟಿತ್ತು. ಸೊ ಅದೇನೇನು ಡಿಸ್ಟ್ರಾಯ್ ಆಗಿತ್ತಲ್ಲ ಅದನ್ನೆಲ್ಲ ಇವರು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಅದ್ರ ಸುತ್ತ ಹೊಸದಾಗಿ ಗೋಡೆ ಕಟ್ಟಿದ್ದಾರೆ. ಬಟ್ ಒಳಗಡೆ ಈ ತರ ಓಲ್ಡ್ ಲೈಟ್ ಹೌಸ್ ಒಂದು ಫ್ಲೋರ್ ಅಲ್ಲಿ, ಐ ಥಿಂಕ್ 4th ಫ್ಲೋರ್ ಅಲ್ಲಿ ಈ ತರ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬುಲೆಟ್ಸ್ ಬಿದ್ದಿದೆ ಲೈಟ್ ಹೌಸ್ ಮೇಲೆ, ಎಷ್ಟು ಡಿಸ್ಟ್ರಾಯ್ ಆಗಿದೆ ಅಂತ. ಅಂಡ್ ದೇ ಹ್ಯಾವ್ ಪ್ರಿಸರ್ವ್ಡ್ ಇಟ್ ಗೈಸ್. ಇವಾಗ ಬೀಚ್ ಬಂದಿದೀವಿ ಗೈಸ್. ಎಷ್ಟು ಚೆನ್ನಾಗಿತ್ತು ಬೀಚ್ ಅಂದ್ರೆ, ವೆದರ್ ಕೂಡ ಇಟ್ ವಾಸ್ ನಾಟ್ ಹಾಟ್, ತುಂಬಾ ಹಾಟ್ ಆಗು ಇರ್ಲಿಲ್ಲ, ವಾರ್ಮ್ ಆಗಿತ್ತು, ಅದೇ ಕೋಲ್ಡ್ ಆಗು ಇರ್ಲಿಲ್ಲ. ಮತ್ತೆ ಸ್ಯಾಂಡಿ ಬೀಚ್, ನೈಸ್ ಸಾಫ್ಟ್ ಸ್ಯಾಂಡ್ ಗೈಸ್. ಆರಾಮಾಗಿ ನಡಿಬಹುದಾಗಿತ್ತು, ಚೆನ್ನಾಗಿತ್ತು ವಾಕ್. ಹಾಗೆ ವಾಕ್ ಮಾಡ್ಕೊಂಡು ವ್ಯೂನ ಎಲ್ಲ ಎಂಜಾಯ್ ಮಾಡ್ತಾ ಇದೀವಿ. ಇಲ್ಲಿಂದ ಲೈಟ್ ಹೌಸ್ ನೋಡ್ತಾ ಇದೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲರೂ ಎಂಜಾಯ್ ಮಾಡ್ತಾ ಇದಾರೆ. ಇಲ್ಲಿ ನೋಡಿ ಗೈಸ್, ಸಂತೋಷ್ ಹೆಂಗ್ ಮಾಡ್ಕೊಂಡಿದಾರಂತ. ಸೊ ಲೈಟ್ ಹೌಸ್ ಮತ್ತೆ ಬೀಚ್ ಎಲ್ಲ ಎಂಜಾಯ್ ಮಾಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡೋದ ಅಂತ ನೋಡ್ತಿದ್ವಿ. ಆನ್ ದ ವೇ ಟು ಅವರ್ ಕ್ಯಾಂಪಿಂಗ್ ಸೈಟ್ ಒಂದ್ ಚಿಕ್ಕ ಸಿಟಿ ತರ ಏನೋ ಇತ್ತು, ಏನಿದೆ ನೋಡೋಣ ಅಂತ ಬಂದಿದೀವಿ. ಇಲ್ಲಿ ನೋಡಿ ಗೈಸ್, ಇದು ತುಂಬಾ ಚಿಕ್ಕ ಸಿಟಿ. ಈ ತರ ಒಂದು ಚರ್ಚ್ ಇದೆ, ಚರ್ಚ್ ಪಕ್ಕಾನೇ ಸ್ನಾಕ್ಸ್ ತರ ಅಂಗಡಿ ಇದೆ. ಸೊ ಸ್ನಾಕ್ಸ್ ಆಗುತ್ತೆ ಏನಾದ್ರು ತಗೊಳ್ಳೋಣ ಅಂತ ಸ್ನಾಕ್ಸ್ ಅಂಗಡಿಗೆ ಹೋಗ್ತಾ ಇದೀವಿ. ಏನ್ ಆರ್ಡರ್ ಮಾಡೋದ ಅಂತ ನೋಡ್ತಾ ಇದ್ವಿ. ಇಲ್ಲಿ ಆಕ್ಚುಲಿ ನೆದರ್ಲ್ಯಾಂಡ್ಸ್ ಅಲ್ಲಿ ಫೇಮಸ್ ಕಿಬ್ಲಿಂಗ್ ಅಂತ ಸಿಗುತ್ತೆ, ಫಿಶ್ ಫ್ರೈ ಮಾಡ್ಬಿಟ್ಟು ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ಕ್ಯಾಂಪ್ ಸೈಡ್ ವಾಪಸ್ ಹೋಗ್ಬಿಟ್ಟು, ನಾವು ಅವಾಗ ಹೇಳ್ತಾ ಇದ್ವಲ್ಲ ಸ್ವಿಮ್ಮಿಂಗ್ ಪೂಲ್ ಅಂತ, ಅಲ್ಲಿಗೆ ಬಂದಿದ್ದೀವಿ ಗೈಸ್. ಇದೇ ಆ ಕ್ಯಾಂಪ್ ಸೈಡ್ ಸ್ವಿಮ್ಮಿಂಗ್ ಪೂಲು, ಸಕ್ಕದಾಗಿತ್ತು. ವೆರೈಟಿ ಆಫ್ ಸ್ಲೈಡ್ಸ್ ಇರುತ್ತೆ, ಮತ್ತೆ ಟ್ಯೂಬ್ ಎಲ್ಲ ತಗೊಂಡು ಆಡ್ತೀವಲ್ಲ ವಾಟರ್ ಪಾರ್ಕ್ ಅಲ್ಲಿ, ಆ ತರ ಎಲ್ಲ ಇರುತ್ತೆ ಗೈಸ್. ಫುಲ್ ಎಂಜಾಯ್ ಮಾಡಿದೀವಿ, ಕ್ರೌಡ್ ಏನು ಇರ್ಲಿಲ್ಲ. ಸೊ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ. ಎಷ್ಟು ಟೈಮ್ಸ್ ಬೇಕೋ ಆಡ್ಬೋದಾಗಿತ್ತು. ನಾವಂತೂ ಹೋಗಿ ಆಡ್ತಾನೆ ಇದ್ವಿ ಎಲ್ಲಾದ್ರಲ್ಲೂ, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಲೈಡ್ಸ್ ಅಲ್ಲಿ.
ತುಂಬ ಚೆನ್ನಾಗಿತ್ತು ಗೈಸ್. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹಂಗ್ರಿ ಆಗಿದ್ವಿ. ಫಸ್ಟ್ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ಈ ಥರ ಅವಾಗಲೇ ಒಂದು ಊರಿಗೆ ಹೋಗಿದ್ವಲ್ಲ, ಅಲ್ಲಿ ಗ್ರೋಸರಿಯಲ್ಲಿ ಆಲ್ರೆಡಿ ಏನಂತಾರೆ ಸ್ಪೈಸಸ್ ಅದು ಇದು ಹಾಕಿರೋ ಚಿಕನ್ ಇತ್ತು, ಅದನ್ನೆಲ್ಲ ತೊಗೊಂಬಂದಿದ್ದೀವಿ. ಇವಾಗ ಈ ಥರ ನಮ್ಮ ಕ್ಯಾಂಪ್ ಸೈಟಲ್ಲೇ ಕುಕ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಒಂದೇ ಒಂದು ಸ್ಟವ್ ಇರೋದ್ರಿಂದ ಫಸ್ಟ್ ಚಿಕನ್ ಮಾಡ್ಕೊತಾ ಇದೀವಿ, ಬೇಗ ಕುಕ್ ಆಗ್ಲಿ ಅಂದ್ಬಿಟ್ಟು. ಆಕ್ಚುಲಿ ಚಿಕನ್ ನಾವು ಬೇಕಂತಾನೆ ಸಣ್ಣ ಸಣ್ಣ ಪೀಸಸ್ ಇರುತ್ತಲ್ಲ ಆ ಥರದ್ದು ತಗೊಂಬಂದ್ವಿ, ಸೊ ದಟ್ ಬೇಗ ಕುಕ್ ಆಗ್ಬಿಡುತ್ತೆ ಅಂತ. ಇವಾಗ ಫಸ್ಟ್ ನಾವು ಚಿಕನ್ನ ಕುಕ್ ಮಾಡ್ತಾ ಇದ್ವಿ ಗೈಸ್. ಚಿಕನ್ ಎಲ್ಲ ಕುಕ್ ಆದ್ಮೇಲೆ ಬುಲ್ಡಾಕ್ ನೂಡಲ್ಸ್ ಕುಕ್ ಮಾಡಿದ್ವಿ. ಬಟ್ ಆಕ್ಚುಲಿ ನಾನು ಅದು ಏನಂತಾರೆ ವಿಡಿಯೋ ತಗೊಳ್ಳೋದು ಮರ್ತೋಗ್ಬಿಟ್ಟೆ. ಎಲ್ಲ ಕುಕ್ ಆದ್ಮೇಲೆ ಟೆಂಟ್ ಒಳಗೆ ಈ ತರ ಹಾಸ್ಕೊಂಡು ಏನೇನು ಕುಕ್ ಮಾಡಿದ್ವು ಇಟ್ಕೊಂಡು ಸಮ್ ಸ್ನ್ಯಾಕ್ಸು ಮತ್ತೆ ಸಾಫ್ಟ್ ಡ್ರಿಂಕ್ಸು ಎಲ್ಲ ಇಟ್ಕೊಂಡಿದ್ವಿ, ಚಿಪ್ಸು ಎಲ್ಲ ತಂದಿದ್ವಿ. ಇಲ್ಲಿ ಚಿಕನ್ನು ಮತ್ತೆ ನೂಡಲ್ಸ್ನ ಸರ್ವ್ ಮಾಡ್ಕೊತಾ ಇದೀವಿ. 4 ಜನನು ಕೂತ್ಕೊಂಡು ಒಟ್ಟಿಗೆ ಡಿನ್ನರ್ ಮಾಡಿದ್ವಿ ಗೈಸ್. ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ವಿತ್ ಫ್ರೆಂಡ್ಸ್. ಈ ಥರ ಕ್ಯಾಂಪ್ ಸೈಟಲ್ಲಿ ವೆದರನ್ನು ಚೆನ್ನಾಗಿತ್ತು. ಡಿನ್ನರ್ ಎಲ್ಲ ಆದಮೇಲೆ ನೈಟ್ ಟೈಮ್ ಕ್ಯಾಂಪ್ ಸೈಟ್ ಹೆಂಗಿದೆ ನೋಡೋದ ಅಂತ ನಾನು ಸಂತೋಷ ಆಚೆ ಬಂದ್ವಿ. ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಫುಲ್ ಡಾರ್ಕ್ ಬ್ಲೂ ಸ್ಕೈ, ದಟ್ ನೈಟ್ ಸ್ಕೈ, ಮತ್ತು ಇದು ಲೈಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿ ಅವ್ರು ಡೆಕೋರೇಟ್ ಮಾಡಿ ಹಾಕಿದ್ದಾರೆ. ಇಟ್ ವಾಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಗೈಸ್. ಲುಕ್ ಎಟ್ ದ ಮೂನ್ ಗೈಸ್, ಇಟ್ಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೂನು. ಈ ನೈಟ್ ಸ್ಕೈಗೂ ಈ ಕ್ಯಾಂಪ್ ಸೈಟ್ಗೂ ಈ ವೆದರ್ಗೂ ಸಕ್ಕತ್ತಾಗಿತ್ತು. ಇದು ಕ್ಯಾಂಪ್ ಸೈಟ್ದು ಹೋಲ್ ಮ್ಯಾಪ್ ಎಷ್ಟು ಹ್ಯೂಜ್ ಆಗಿದೆ ಆ್ಯಂಡ್ ಆಲ್ ವೆರೈಟೀಸ್ ಆಫ್ ಸೈಟ್ಸ್ ಇದೆ ಗೈಸ್. ಬೇಸಿಕ್ ಕ್ಯಾಂಪ್ ಸೈಟ್ ಇಂದ ಲಕ್ಸುರಿ ಥರನೂ ಇದೆ. ನಾವು ಸ್ಟೇ ಮಾಡಿದ್ದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ. ಸೊ ಸ್ಪೇಸ್ ಅಂತೂ ತುಂಬ ಜಾಸ್ತಿ ಇದೆ ಕ್ಯಾಂಪ್ ಸೈಟಲ್ಲಿ, ಫೆಸಿಲಿಟೀಸು ಹಾಗೆ ತುಂಬ ಚೆನ್ನಾಗಿದೆ ಗೈಸ್. ಸೊ ಫಸ್ಟ್ ಡೇ ಹಿಂಗಿತ್ತು ಗೈಸ್. ಇವಾಗ ನಮ್ಮ ಸ್ಟೇ ಮತ್ತು ನಮ್ಮ ಬೆಡ್ ಫಾರ್ ಟು ನೈಟ್ ಇದಾಗಿರುತ್ತೆ. Thank you for watching guys. See you in the next vlog. Bye.